ನಮಸ್ಕಾರ, ವೆಜ್ ರುಚಿಗೆ ಸ್ವಾಗತ. ಬರ್ರಿ ಇವತ್ತು ಒಂದು ಅಗದಿ ಸರಳ ಮತ್ತು ಜಲ್ದಿ ಆಗುವಂಥದ್ದು ಸ್ವೀಟ್ ಇದು. ಯಾರು ಬಂದರೂ ಪಟ್ಟನ ಮಾಡ್ಬೋದು. ಇದನ್ನ ಅದೇ ಶಿರಾ ಎಲ್ಲರೂ ಮಾಡುವಂಥದ್ದು. ಬಟ್ ನಾ ಹೆಂಗೆ ಮಾಡೀನಿ ಅಂತ ತೋರಿಸ್ಬೇಕನ್ನಿಸ್ತು, ಅದಕ್ಕೆ ಮಾಡಾಕತ್ತೀನಿ. ಇಲ್ಲಿ ನಾನು 1 ಚಮಚೆ ತುಪ್ಪ ಹಾಕ್ಕೊಂಡು 1 ಗ್ಲಾಸ್ ರವೆ ತೊಗೊಂಡು ಹುರ್ಕೊಳಕತ್ತೀನಿ. ಮತ್ತು ಸ್ವಲ್ಪ ರವೆ ಹುರಿದ್ಮೇಲೆ ಮತ್ತೊಂದು ಚಮಚೆ ತುಪ್ಪ ಹಾಕ್ಕೊಂಡು ಮತ್ತಷ್ಟು ರವೆ ನಾನು ಸಣ್ಣ ಉರಿ ಇಟ್ಟು ಘಮ ಘಮ ವಾಸನೆ ಬರೋವರೆಗೂ ಹುರ್ಕೊತೀನಿ. ಇಲ್ಲಿ ರವೆ ನಾನು ಘಮ್ ಅಂತ ವಾಸನೆ ಬರ್ಬೇಕ್ರಿ. ರವೆ ಅಂದ್ರೆ ಶಿರಾ ಮಸ್ತ್ ಆಗ್ತತಿ. ಇಲ್ಲ ರವೆ ಹಸಿ ಬಿಸಿ ಹುರ್ಕೊಂಡು ಬಿಟ್ವಿ ಅಂದ್ರೆ ನಮ್ಮ ಶಿರಾ ಹೋಗಿ ಸಜ್ಕದ ಥರ ಆಗ್ಬಿಡ್ತೈತ್ರಿ. ಸೊ ಆದಷ್ಟು ತುಪ್ಪದಾಗ ಸಣ್ಣ ಉರಿ ಮೇಲೆ ಇಟ್ಟು ರವಾನ ಘಮ ಘಮ ವಾಸನೆ ಬರೋವರೆಗೂ ಹುರ್ಕೊಂಡ್ರೆ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಶಿರಾ. ಅದ್ರದ್ದು ಒಂದು ಟೇಸ್ಟ್ ಬೇರೆ ಅನಿಸುತ್ತೆ. ಸೊ ರವೆ ಹಸಿ ಬಿಸಿ ಹುರ್ಕೋಬಾರ್ದು ನಾವು. ಇಲ್ಲಿ 1 ಚಮಚೆ ಸಣ್ಣದು 1 ಚಮಚೆ ತುಪ್ಪ ಹಾಕ್ಕೊಂಡು ಅದ್ರಾಗ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಹುರ್ಕೋಬೇಕಂತೀನಿ. ಸೊ ಇಲ್ಲಿ ನಾನು ಮೊದಲು ಲವಂಗ ಹಾಕ್ಕೊಂಡು ಹುರ್ಕೊಳಕತ್ತೀನಿ. ಇದ್ರದ್ದು ಒಂದು ಫ್ಲೇವರ್ ಬರ್ತೈತೆ ರೀ. ಸೇಮ್ ಹೋಟೆಲ್ನಾಗ ಹೆಂಗೆ ಮಾಡ್ತಾರಲ್ಲ ಹಂಗೆ ಅನ್ಸುತ್ತೆ. ಇದು ಲವಂಗ ಹಾಕೋದ್ರಿಂದ ಇದ್ರದ್ದೊಂದು ಫ್ಲೇವರ್ ಮಸ್ತ್ ಅನ್ಸುತ್ತೆ ಶಿರಾಕ. ಆದಷ್ಟು ನೀವು ಎಲ್ಲರೂ ಲವಂಗ ಹಾಕೋರಿ, ಚಲೋ ಅನ್ಸುತ್ತೆ. ಆಮೇಲೆ ಡ್ರೈ ಫ್ರೂಟ್ಸ್ ನಿಮಗಿದ್ರೆ ಹಾಕೋರಿ, ಇರಲಿಲ್ಲ ಅಂದರೆ ಇಲ್ಲ. ಡ್ರೈ ಫ್ರೂಟ್ಸ್ನ ತುಪ್ಪದಾಗ ಹುರ್ಕೊಂಡು ಇದೇ ಬಾಣಲಿ ಒಳಗೆ ನೀರು ಹಾಕ್ಕೊಂಡು ನೀರು ಹೆಸರು ಇಟ್ಕೊಳ್ಳಂತ ನಾನು 1 ಗ್ಲಾಸಿಗೆ 2.5 ಗ್ಲಾಸ್ ನೀರು ತೊಗೊಂಡಿನಿ. ಇದು ಪೂರ್ತಿ ಹೆಸರು ಬಂದಮೇಲೆ ನಾವು ಇದಕ್ಕೆ ರವೆ ಹಾಕ್ಕೊಳ್ಳಂತ ಹುರಿದಿಟ್ಟಿದ್ದು. ಆಮೇಲೆ ಈ ನೀರಾಗ ರವೆ ಬೇಯಬೇಕ್ರಿ. ಕಂಪ್ಲೀಟ ಬೇಯ್ದ ಮೇಲೆ ನಾವು ಫೈನಲಿ ಸಕ್ಕರೆ ಹಾಕ್ಕೋಬೇಕು. ಈಗ ನಡುವೆ ಸಕ್ಕರೆ ಹಾಕ್ಕೋಬಾರ್ದು. ಪೂರ್ತಿ ಈ ರವೆ ಈ ನೀರೊಳಗೆ ಅಳ್ಳಬೇಕದು, ಉಮ್ಗೊಯ್ಬೇಕು. ಆಮೇಲೆ ನಾವು ಸಕ್ಕರೆ ಹಾಕ್ಕೋಬೇಕು. ಮೊದಲೇ ಸಕ್ಕರೆ ಹಾಕ್ಕೊಂಡ್ವಿ ಅಂದ್ರೆ ಪಾಕದ ಗತೆ ಆಗುತ್ತೆ, ಶಿರಾ ಜಿಬಿ ಜಿಬಿ ಆಗಿಬಿಡುತ್ತೆ, ಅದು ಸರಿ ಬರೋದಿಲ್ಲ. ಸೊ ಒಮ್ಮೆ ರವೆ ಎಲ್ಲ ಚೆನ್ನಾಗಿ ಹಿಂಗೆ ನೀರಿನಾಗ ಉಮ್ಗೋಯ್ತಂದ್ರೆ ಪರ್ಫೆಕ್ಟಾಗಿ ಆಯ್ತಂದ್ರೆ ಆಮೇಲೆ ನಾವು ಏನು ಮಾಡಬೇಕು, ಲಾಸ್ಟಿಗೆ ಸಕ್ಕರೆ ಹಾಕಿ 1-2 ನಿಮಿಷ ಚೆನ್ನಾಗಿ ತಿರುವಾಡಿ 1-2 ಮಿನಿಟ್ಸ್ ಬಿಟ್ಮೇಲೆ ನಮ್ಮದು ಪರ್ಫೆಕ್ಟ್ ಶಿರಾ ರೆಡಿ ಆಗುತ್ತೆ ನೋಡ್ರಿ. ನಿಮಗೆ ಇದ್ರೆ ಕೇಸರಿ ಹಾಕೋರಿ, ಇರಲಿಲ್ಲ ಅಂದ್ರೆ ಇಲ್ಲ. ನಾವೊಂದು ಚೂರು 1-2 ಹೆಸರು ಹಾಕ್ಕೊಂಡೀನಿ. ಎಲ್ಲ ಥರ ನಮ್ಮ ಹೊಟ್ಟಿಗೆ ಸೇರಲಿ ಅಂತ 1-2 ನಿಮಿಷ ಮುಚ್ಚಿಡ್ರಿ. ನೋಡಿರಿ, ಈಗ ಶಿರಾ ಸಾಫ್ಟ್ ಅಂದ ಪರ್ಫೆಕ್ಟ್ ಶಿರಾ ರೆಡಿ ಆಯಿತು. ಈ ಚಾನಲ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.